ಸರೋಜಾ, ನಾನು ತಪ್ಪಾಗಿತ್ಲಿಪ್ಪ. ನಾ ಮಾಡಬಾರ್ದಾಗಿತ್ತು, ಅದನ್ನು ಮಾಡ್ತೀನೋ ಕೆಲಸ ಮಾಡಿಬಿಟ್ಟೆ. ಹೌದಪ್ಪ, ಮಾಡಬಾರ್ದಾಗಿತ್ತು. ಈಗ ಮಾಡಿರಲ್ಲ, ಮುಂದೇನು ಗತಿ ಹೇಳ್ರಿ. ನಾನು ಅದನ್ನ ವಿಚಾರ ಮಾಡತ್ತೀನಿ, ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗತೈತಿ. ನಾನು ನಿಮ್ಗೆ ಒಂದು ಮಾತು ಕೇಳಲೆ. ನಾ ಏನು ಕಡಿಮೆ ಮಾಡಿದ್ದೆ ಅಂತೇಳಿ ನಿಮ್ಗೆ ಇನ್ನೊಬ್ಬಕ್ಕೆ ಸವಾಸ ಮಾಡ್ಬೇಕನ್ನಿಸ್ತ. ಥೋ, ನೀ ಏನು ಕಡಿಮೆ ಮಾಡಿಲಿಪ್ಪ. ನಾ ಯಾಕೆ ನಿನಗೆ ಅಂತ ಕಟ್ಕೊಲಿ? ನನ್ನ ದುರಾಸೆ, ನಾನು ಹುಚ್ಚಿರ್ತಂತಿಗೆ ನೀ ಏನು ಮಾಡ್ತಿ ಪಾಪ. ನಾನು ವಿಚಾರ ಮಾಡಲಿಲ್ಲ, ತಪ್ಪು ಸರಿನ. ಒಂಥರ ಅದು ಮೋಹಕ್ಕೆ ಬಿದ್ದುಬಿಟ್ಟೆ. ಆ ಹುಡುಗಿನೂ ನಾನು ತಪ್ಪ ಆತದ. ಈಗ ಅದು ಏನು ಮಾಡೋಣ ಹೇಳಿ? ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೇನೆ. ಮಾಡೋದಲ್ಲ ಮಾಡಿ, ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ ಅಂದ್ರೆ ನಾನೇನು ಹೇಳಿ? ತಡಿ, ಶಾಂತ ಮಗಳನ್ನ ಕೇಳ್ತೇನೆ ಅಂದಾಳಲ್ಲ, ನಿನ್ಗೆ ಆಸ್ತಿ ಕೊಡೋಕೆ ಇಷ್ಟ ಇಲ್ಲಲ್ಲ, ಕೊಡಬೇಡ. ₹1 ಕೊಡಬೇಡ ಆತ. ಏನು ನಾನು ಆಕಿನ ದೂರ ಮಾಡ್ಬೇಕುದಿಲ್ಲ, ಮಾಡ್ತೀನಿ. ನೀ ತಲೆ ಕೆಡಿಸ್ಕೋಬೇಡ. ನಾ ಆಕಿನ ದೂರ ಮಾಡ್ತೇನೆ. ಆಕಿ ನಂಗೆ ಬೇಕಾಗಿಲ್ಲ, ನಂಗೆ ನೀ ಬೇಕು. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾಕ ಪುಣ್ಯಕ್ಕೆ ನಿಮ್ಮ ಬಾಯಾಗ ನಾ ಬೇಕಂತಾರ ಬಂತಲ್ಲ. ನನಗೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲಿ ನನಗೆ ಅಕ್ಕಿನ ಬೇಕಂತೇಳಿ ಹರಿದಕ್ಕಿದಾಳ ಅಂತೇಳಿ ಹೋಗ್ತೀವಿ ಅಂತ ಮಾಡಿದ್ದೆ. ಛೇ, ಹಂಗಲ್ಲಲೇಪ್ಪ, ನಂಗೆ ನೀನ ಬೇಕು. ಹಂಗಾರೆ ಆಕಿ ಸವಾಸ ಬೇಡ್ರಿ. ಆಕಿಗೆ ಒಂದು ಬಿಡ್ಗಾಸು ನಾ ಕೊಡಂಗಿಲ್ಲ. ನಾ ಈಗ ಹೇಳತ್ತೇನಲ್ಲ, ಆಕಿಗೆ ಅದು ಏನು ಹೇಳ್ತೀರ ಗೊತ್ತಿಲ್ಲ. ಆಕಿ ಇನ್ನೊಮ್ಮೆ ನಿಮ್ಮ ಮುಸಾಬ್ರಿ ತೆಗಿಬಾರ್ದು. ಇಲ್ಲ, ತೆಗಿಯಂಗಿಲ್ಲ ತಗೋ ಆತ. ನೀ ಒಟ್ಟು ಸಮಾಧಾನ ಆಗಿರು. ಅಲ್ರಿ, ಶಿವಲಿಂಗಗೆ ಮದುವೆ ಆಗಿದ್ದಿಲ್ಲ, ಆದರೂ ಅಡ್ಡದಾರಿ ತುಳಿಲಿಲ್ಲ. ನೀವೇನ್ರಿ ಮದುವೆ ಆಗಿ ಅಡ್ಡದಾರಿ ತುಳಿದ್ರಿ? ಹೋಲ್ಬಿಡ್ರಿ, ಹೊಳ್ಳ ಅದನ್ನ ಮಾತಾಡಿದ್ರೆ ಮಾತಾಡ್ದಂಗೆ ಆಕತಿ. ₹1 ಆ ಕಡೆ ಸಿಗೋಡಂಗಿಲ್ಲ. ನಾನು ಅಷ್ಟೇ. ಏನು ನೀವು ಅದು ಏನು ಹೇಳ್ತಿರೋ ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಟ್ನಾಗ ಇದು ಪೊಲೀಸ್ ಸ್ಟೇಷನಿಗೆ ಹೋದ್ರೆ ಈಗ ನಿಮ್ಗೆ ತೊಂದರೆ ಐತಿ ಇದರಿಂದ. ಅದಕ್ಕೆ ಪೊಲೀಸರ ಕಡೆ ಹೋಗೋದೇನು ಬೇಡ. ಆದ್ರೆ ಆಕಿಗೆ ನ್ಯಾಯಬದ್ಧವಾಗಿ ನೋಡಿದ್ರೆ ಆಕಿಗೆ ಏನೂ ಸಿಗಲ್ಲ, ಸಿಗಲೂ ಬಾರ್ದು. ಆದರೂ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಏನು? ಏನಂದ್ರೆ, ನ್ಯಾಯವಾಗಿ ಕಾನೂನು ಪ್ರಕಾರ ಆಕಿಗೆ ಏನೂ ಸಿಗುದಿಲ್ಲ, ನಾವು ಒಪ್ಕೊಂತೀನಿ. ಆದ್ರೆ ಮನುಷ್ಯತ್ವದಿಂದ ವಿಚಾರ ಮಾಡಿದ್ರೆ ಈಗ ಆಕಿ ಹೊಟ್ಟಿಲದಾಳ. ಆ ಮಾನವೀಯತೆಯ ದೃಷ್ಟಿಯಿಂದ ಏನಾರ ಜೀವನಕ್ಕೆ ಒಂಚೂರು ಕೊಡೋಣ, ಏನಾರ ಮಾಡೋಣ. ಏನಾರ ಕೊಡೋಣ ಮಾಡೋಣ. ಅಲ್ರಿ, ಬಂಗಾರ ಮಾಡ್ಸಿಕಿರಿ, ಮನಿ ಹೊಂಟಿದ್ದನ್ ರೊಕ್ಕ ಕೊಟ್ಟು ಬಿಡಿಸ್ಕೊಟ್ಟಿರಿ, ಸಂತಿ ಹಾಕ್ಸಿರಿ, ಇಷ್ಟು ದಿನ ಅವ್ರು ನೋಡ್ಕೊಂಡಿರಿ. ಇನ್ನೇನು ಮಾಡ್ತೀರಿ? ಹೌದು, ನಮ್ಮ ಹತ್ರ ಏನೈತಿ ಅಂತ ನೀವು ಕೊಡ್ತೀರಿ? ನಮ್ಮ ಹತ್ರ ಇರೋದೇ 2 ಎಕರೆ ಹೊಲ, ಮತ್ತೇನೈತಿ? ಅಲ್ಲ, ಹೌದು ಕರೆ, ನಮ್ಮ ಹತ್ರ ಇರೋದೇ 2 ಎಕರೆ ಹೊಲ. 1 ಎಕರೆ ಅವರಿಗೆ. ಹೌದಾ ಗಂಡ್ಸ? ಮನ್ಯಾಗ ವಯಸ್ಸಿಗೆ ಬಂದ್ ಮಗ ಅದನ, ಅವಂಗೊಂದು ದುಡ್ಮಿಗೆ ದಾರಿ ಹಚ್ಬೇಕು ಅನ್ನೋದಿಲ್ಲ. 1 ಎಕರೆ ಹೊಲ ಅಕ್ಕಿ ಕೊಡ್ಬೇಕಂತ ವಿಚಾರ ಮಾಡಕತ್ತಿರೋದಿಲ್ಲ. ಈಗ ಇದ್ರ ಸಂಬಂಧ ಬಂದು ನಾನು ಅಂತೇಳಿ ರಂಸಾಕತ್ತೀರಿ ನೀವು. ಯಾರು ಹೇಳಿದ್ರು ನಿಮ್ಗೆ 1 ಎಕರೆ ಹೊಲ ಕೊಡಕ್ಕೆ ನಾವು ಒಪ್ಕೊಂತೇನೆ ಅಂತೇಳಿ? 1 ಎಕರೆ ಹೊಲ ಅಲ್ಲ, ₹1 ಕೊಡಕ್ಕೆ ಒಪ್ಕೊಳ್ಳೋದಿಲ್ಲ ಅಷ್ಟೇ. ಹೆಂಗೆ ಈ ಮಾತಾಡಕ್ಕೆ ನಾಚಿಗೆ ಬರೋದಿಲ್ಲ ನಿಮ್ಗೆ? ಮಗ ಏನಂದ ನನ್ನ ಇದು ಇಲ್ಲ ನಿಮ್ಗೆ? ಮಗ ನಿಮ್ಮ ಕೂಟ್ ಮಾತಾಡಿಲ್ಲ, ಏನೋ ನಿಮ್ಮ ಅಕ್ಕ ನೋಡಿದ್ರೆ ಅಸಹ್ಯ ಆಗತ್ತ ಅವಂಗ, ಅಷ್ಟು ಸಿಟ್ಟು ಬಂತ ಅವಂಗ. ಅದನ್ನ ವಿಚಾರ ಮಾಡೋದು ಬೇಡ. ಅಲ್ಲೇ ಮನುಷ್ಯತ್ವದಿಂದ ಹೇಳತ್ತೀನಿ ಅಷ್ಟೇ. ಹೋಲಿ, 1 ಎಕರೆ ಹೊಲ ಕೊಡೋದು ಇಷ್ಟ ಎಲ್ಲ. ಹೋಲಿ, ಒಂದು ₹5-6 ಲಕ್ಷ ರೊಕ್ಕ ಕೊಟ್ಟರೆ ಎದಕ್ಕೆ ಹಾಕತ್ತೇನೋ ಅಂತ. ₹5-6 ಲಕ್ಷ ಕೊಟ್ಟರೆ ಹೋಗಂಗದಾಳನ್ರಿ ಈಕೆ? ₹5-6 ಲಕ್ಷ ಎಲ್ಲೈತಿ? ಇದ್ದಿದ್ರೆ ನಮ್ಮ ಮಗ್ಗ ದುಡಿಮೆ ಹೆಚ್ಚು ಕೊಟ್ಟಿರ್ತಿದ್ವಲ್ಲ. ನಾನು ಶಿವಲಿಂಗನ ಕಡೆ ಕೇಳಿಸ್ಕೊಂತೀನಿ. ಒಂದು ₹5 ಲಕ್ಷ ಕೊಟ್ಟರೆ ಸುಮ್ಮನೆ ಆಗ್ಬೋದು ಅನಿಸ್ತದಕ್ಕೆ. ಈಗ ಶಿವಲಿಂಗನ ಕಡೆ ಕೇಳಿಸ್ಕೊಲೆ. ಏನ ₹5 ಲಕ್ಷ? ಕೇಳ್ರಿ, ಕೊಡ್ತಾನ ಗೊತ್ತಾಕತಿ. ₹5 ಲಕ್ಷ ಆಮೇಲೆ ತೀರ್ಸ ಬಗೆ ಹೆಂಗ? ನಮ್ಮ ತಮ್ಮ ನನ್ನ ಸಹಾಯಕ್ಕೆ ಕೊಡ್ತಾನಲೆ, ಅದನ್ನೇನು ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ ಅವಂಗೆ. ಒಂದು ₹5 ಲಕ್ಷ ಕೊಡ್ಲಾ, ನನಗೆ ಹಿಂಗೊಂದು ಅರ್ಜೆಂಟ್ ಐತಿ, ಹಿಂಗೆ ಕೊಡೋದೈತಿ ಅಂದ್ರೆ ಕೊಡ್ತಾನ. ಅಣ್ಣ ಅತ್ತಿಗೆ ಜೀವನಕ್ಕಿಂತ ಮುಖ್ಯ ಐತೆ ಅವ್ಗೆ ರೊಕ್ಕ ಕೊಡ್ತಾನಪ್ಪ, ಕೊಡ್ತಾನ. ಆಮೇಲೆ ನೋಡೋಣ, ನಿಧಾನಕ್ಕೆ ನಮ್ಮ ಮಗ ಒಂದು ದುಡಿಮೆ ಮಾಡಕತ್ರ ಕೊಟ್ಟು ಮುಡ್ಸಿದ್ರಾತ. ಕೊಡ್ತಾನ. ಅಲ್ಲಿ ಬೇಕಾದ್ರೆ ಇಸ್ಕೊಂಡು ಕೊಡ್ರಿ, ಆದ್ರೆ ನನ್ನ ಕಡೆದು ₹1 ನಾ ಕೊಡುದಿಲ್ಲ. ನಾನು ಹೊಲ ನಾ ಕೊಡಕ್ ಬಿಡುದಿಲ್ಲ. ಬೇಕಾದ್ರೆ ನಿಮ್ಮ ತಮ್ಮಂದು 5 ಲಕ್ಷ 10 ಲಕ್ಷ ಇಸ್ಕೊಂಡು ಕೊಡ್ರಿ, ನಾನೇನು ಬೇಡ ಅನ್ನಂಗಿಲ್ಲ. ಆದ್ರೆ ನಂದೇನು ಹೋಗ್ಬಾರ್ದು ಅಷ್ಟೇ. 10 ಐದು ಪಾಪ ಅವ್ನ ಕಡೆ 5 ಇಸ್ಕೊಂಡು ಕೊಡ್ತೀನಿ. ಏನು ಕೊಟ್ಟು ಇನ್ನು ನನ್ನ ಸುದ್ದಿಗೆ ನೀ ಬರಬೇಡ, ನಿನ್ನ ಸುದ್ದಿಗೆ ನಾ ಬರಂಗಲ್ಲ, ಇದ್ರಾಗ ಜೀವನ ಮಾಡ್ಕೋ, ಇಲ್ಲ ನಿನ್ನ ಮನೆಗೆ ನೀವು ಹೋಗು ಅಂತ ಏನಾರ ಹೇಳ್ತೀನಿ. ಈ ನನಗೆ ನಿನಗೆ ಸಂಬಂಧ ಇಲ್ಲ ಅಂತ ನಾ ಹೇಳ್ಬಿಡ್ತೀನಿ ಅಂತ. ಏನಂತಿ? ಹೇಳಬೇಕು, ಹೇಳಲೇಬೇಕು. ಹೋಗ್ರಿ, ನೀವು ಮಾಡಿರೋ ಕೆಲ್ಸಕ್ಕೆ ಎಂಥ ಸಿಟ್ಟು ಬರ್ತೈತಿ ಅಂದ್ರೆ ನನಗೆ ಕೊಡಾಕ ₹5 ಲಕ್ಷ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ. ಆದ್ರೆ ಒಂದೇ ಕಾರಣ, ಆಕಿಗೆ ಏನಾರ ಕೊಡಲೇಬೇಕು ಅಂತ ಗಂಟು ಬಿದ್ದಿರಲ್ಲ, ಅದಕ್ಕೋಸ್ಕರ ಅಲ್ಲೇ ಇಸ್ಕೊಂಡು ಕೊಡ್ರಿ. ನನ್ನಂತೇಳಿ ₹1 ಬಿಡಗಾಸು ಹುಟ್ಟಂಗಿಲ್ಲ. ಇದೆಲ್ಲ ನನ್ನ ಮಗಗೆ, ನನ್ನ ಮಗಳಿಗೆ ಬೇಕು. ಆತು ಬಿಡು, ನಾನು ನಮ್ಮ ಶಿವಲಿಂಗನ ಕೇಳ್ತೀನಿ. ಅವ ನನ್ನ ಸಲುವಾಗಿ ಜೀವ ಬೇಕಾದ್ರೂ ಕೊಡ್ತಾನೆ. ಒಂದು ₹5 ಲಕ್ಷ ಕೊಡಲ್ಲನ? ಕೊಡ್ತಾನಪ್ಪ, ಯಾಕೆ ಕೊಡಂಗಿಲ್ಲ? ನಾನು ಅವ್ನ ಕಡೆನೂ ಇಸ್ಕೊಂಡು ಕೊಡ್ತೀನಿ. ಶಿವಲಿಂಗನ ಕಡೆ ಯಾರು ಇಸ್ಕೊರಿ, ನಾನು ಹೆಂಡತಿ ಕಡೆ ಯಾರು ಇಸ್ಕೊರಿ. ಕೊಟ್ರೆ ನನಗೇನಾಗಬೇಕಾಗೈತಿ? ನಂದು ₹1 ಹೋಗ್ಬಾರ್ದು, ನನ್ನ ಗಂಡನೂ ಆಕೆ ಅಂತೇಳಿ ಹೋಗ್ಬಾರ್ದು. ನನ್ನ ಗಂಡನೂ ಬಿಟ್ಕೊಡಂಗಿಲ್ಲ, ರೊಕ್ಕನೂ ಬಿಟ್ಕೊಡಂಗಿಲ್ಲ ನಾನು. ಹೇಳಣ್ಣ, ಏನು ಮಾತಾಡ್ಬೇಕು? ನಿಂಗೊಂದು ಮಾತು ಕೇಳ್ತೀನಿ. ಏನು ನಿಂಗೆ ಅಣ್ಣ ಅತ್ತಿಗೆ ಜೀವನ ಚಂದ ಇರ್ಬೇಕಂತ ಐತೇ ಇಲ್ಲ? ಇದ್ಯಾಕಣ್ಣ ಹಿಂಗೆ ಕೇಳ್ತಿ? ಆಯ್ತಪ್ಪ, ಯಾಕಿಲ್ಲ? ಅಣ್ಣ ಅತ್ತಿಗೆ ಜೀವನ ಚಂದ ಇರ್ಬೇಕಂತೇಳಿ ಆಸೆ ಇರಂಗಿಲ್ಲನ? ಹಂಗಾರೆ ನೀ ಈಗ ನನ್ನ ಕೈ ಹಿಡಿಯಾಕಬೇಕು. ಏನಂತ ಕೈ ಎಟ್ಟ ಕಾಲವ್ರು ಹಿಡ್ತೀನಂತ ಅದಕ್ಕೇನಾಗ್ಬೇಕೈತಿ? ಹೇಳಿ ಏನು? ಅಸ್ಕಿರಿ ಅಲ್ಲಲೇ,
ನನಗೆ ಈಗ ಕುತ್ತಿಗೆ ಬಂದ್ಬಿಟ್ಟತಿ. ಆತ್ ಹೇಳಣ್ಣ ಏನ್ ಕುತ್ತಿಗೆ ಬಂದತಿ. ನಿನ್ನ ಹೆಂಡತಿ ಮುಂದೆ ಹೇಳಂಗಿಲ್ಲ ಅಂದ್ರೆ ಹೇಳ್ತೇನೆ ನೋಡಪ್ಪ. ಇಲ್ಲಣ್ಣ ಏನ್ ಹೇಳಂಗಿಲ್ಲ ನೀ ಹೇಳು. ಆದ್ರೂ ಅಣ್ಣ ನೀ ಈ ಕೆಲಸ ಮಾಡ್ಬಾರ್ದಾಗಿತ್ತಪ್ಪ. ಅಸೈ ಯಾ ಮಾನ್ಗಿಡ್ ಮರಿದ್ ಗಿಡ್ ಕೆಲಸ ಮಾಡಿಟ್ಟಪ್ಪ ನಿನ್ನ ತಗ. ಹೋಲ್ ಬಿಡು, ಆಗಿದ್ದ ಆಗಿಬಿಟ್ಟು ಈಗ ಹೇಳಿ ಏನಂತೀಯ. ಏನಿಲ್ಲ, ನಿಮ್ಮ ಅತ್ತಿಗೆ ಮಂತಾಳ ಹೊಲ ಆಗಿಲ್ಲ ಕೊಡುದಿಲ್ಲ, ₹1 ಕೊಡುದಿಲ್ಲ, ನಾನು ನನ್ನ ಮಗಳಿಗೆ ಬೇಕು, ನಾ ಯಾಕೆ ಇವ್ರಿಗೆ ಕೊಡ್ಲಿ ಅಂತೇಳಿ ಬಾಯೋ ಬಾಯ್ ಮಾಡ್ತಾ ಇದ್ದಾಳ. ಆಕಿ ಹೇಳೋದ್ರಾಗೂ ಒಂದು ರೀತಿ ಅರ್ಥ ಐತಿ. ಈಗ ಆಸ್ತಿ ನಾ ಯಾಕೆ ಅವ್ರಿಗೆ ಕೊಡ್ಬೇಕು, ಆಕಿ ನಾ ಇರೋದು ಗೊತ್ತಿದ್ದು ಬಂದು ಮದುವೆ ಮಾಡ್ಕೊಂಡಿದ್ದು ಅಕ್ಕಿ ತಪ್ಪು ಅಂತೇಳಿ ನಿಮ್ಮ ಅತ್ತಿಗೆ ಮನ್ನಕತ್ತಾಳ. ಹೌದು, ಅದ್ರಾಗ ಏನೈತಿ. ಮತ್ತೆ ಯಾ ಏನ್ರ ಬಿಟ್ಟು ಕೊಡ್ತಾರಣ್ಣ? ಗಂಡನ್ನು ಕೊಡು ಆಸ್ತಿನೂ ಕೊಡು ಯಾರು ಕೊಡ್ತಾರ? ಲೆಕ್ಕದಂತ ನೋಡಿದ್ರೆ ಈಗ ಅವ್ರ ಸಂಪರ್ಕ ಕಡ್ಕೊಂಡ್ಬಿಡು ನೀನು. ಅದನ್ನ ಹೇಳಾಕತ್ತೇನಪ್ಪ, ನನಗೂ ಬೇಡ ಅವ್ರ ಸಂಪರ್ಕ ಕೈಯೇ ಬಿಡ್ತೇನೆ. ಈಗ ಏನಪ್ಪ ಅಂತಂದ್ರೆ ಅದು ಮಾನವೀಯತೆಯಿಂದರ ನೋಡ್ಬೇಕಾಕತ್ತಲ್ಲಪ್ಪ. ಆಕಿನ್ನ ಮದುವೆಗಿದ್ದಂತರೂ ಸುಳ್ಳಲ್ಲ, ಆಕೆ ಹೊಟ್ಟಿಲಿರೋದು ಸುಳ್ಳಲ್ಲ. ಕಾನೂನು ಪ್ರಕಾರ ಹೋದ್ರೆ ₹1 ಸಿಗುದಿಲ್ಲ ಅವ್ರಿಗೆ. ಆದ್ರೆ ಮನುಷ್ಯತ್ವ ಮಾನವೀಯತೆಲೇ ಒಟ್ಟು ಏನಾರ ಕೊಟ್ಟು ಸರ್ಸನ ಅಂತ. ಓ ಹಿಂಗ. ನೀ ಹೇಳೋದು ಒಂದ್ ಲೆಕ್ಕಕ್ಕೆ ಹೌದೇ, ಗಂಡ ದಿಕ್ಕಿಲ್ಲದ ಮನಿ. ಮತ್ತೀಗ ಏನ್ ಮಾಡ್ಬೇಕಂತ ಮಾಡಿ ಅಣ್ಣ ಹೇಳು. ಏನಿಲ್ಲಪ್ಪ, ಒಂದು ₹5 ಲಕ್ಷ ಕೊಟ್ಟು ಇನ್ನು ನನ್ನ ಸುದ್ದಿಗೆ ಬರಾಕ್ ಹೋಗ್ಬೇಡ, ನಿನ್ನ ದಾರಿ ನೀನು ನೋಡ್ಕೋ ಅಂತ ಹೇಳ್ಬಿಡೋಣ ಅಂತ ಮಾಡೀನಿ. 5 ಲಕ್ಷನಾ? 5 ಲಕ್ಷ ನಿನ್ನ ಕಡೆ ಎಲ್ಲೈತು ಮರೇ ಕೊಡಾಕ? ನನ್ನ ಕಡೆ ಎಲ್ಲಿದ್ದು ಬರ್ಬೇಕು ಮರೆ, ಹೊಡೆದು ತೆಗೆದ್ರೆ ₹5 ಇಲ್ಲ ನಂಗಾಗಿತ್ತು ಬಾಳೆ. ಒಂದು 5 ಲಕ್ಷ ಕೊಡ ಶಿವಲಿಂಗೆ. ಅಲ್ಲಿ ನಿನಗೆ ಅಣ್ಣನ ಜೀವನ ಮುಖ್ಯ, ಅತ್ತಿಗೆಮ್ಮ ನಾನು ಚಲೋ ಇರ್ಬೇಕು ಅನ್ನೋದಿದ್ರೆ ಒಂದು ₹5 ಲಕ್ಷ ನನಗೆ ಯಾವತ್ತು ತಾಕತ್ತು ಅವತ್ತು ಹೊಳ್ಳಿ ವಾಪಸ್ ಕೊಡ್ತೇನೆ. ಆದ್ರೆ ನೀನು ಹೆಂಡತಿ ಮುಂದೆ ಹೇಳ್ಬೇಡ, ಒಂದು ₹5 ಲಕ್ಷ ನನಗೆ ನೀನು ಅಣ್ಣ ಅಂತೇಳಿ ಕೊಡು. ಇದು ಒಂದು ಸಲ ಕೊಟ್ಬಿಡು ನನಗೆ. ಏನು ನನಗಿಂತ ಹೆಚ್ಚಿಂದ ಐತನ್ಲಿ 5 ಲಕ್ಷ. ಬಗ ನನ್ನ ಜೀವ ಹೋಗಿತ್ತಂದ್ರೆ 10 ಲಕ್ಷ ಕೊಡ್ತೇನೆ ಅಂದ್ರೂ ಬರ್ತಿತ್ತನ್ಲಿ ಅದು. ಇಲ್ಲೋದಿಲ್ಲ, 5 ಲಕ್ಷ ಕೊಡು. ನಾನು ಕೈಲಿ ಅದನ್ನು ವಾಪಸ್ ಕೊಡಕ್ಕೆ ಅಕ್ಕತ್ತೋ ಬಿಡ್ತತ್ತೋ ನನಗೆ ಗೊತ್ತಿಲ್ಲ. ನೋಡ, ನನ್ನ ಮಗ ಏನಾರ ದುಡ್ಡು ಚಲೋ ಸಂಪಾದನೆ ಮಾಡಿದ್ರೆ ಅವತ್ತು ನಾನು ನಿನಗೆ ಬಂದು ₹5 ಲಕ್ಷ ವಾಪಸ್ ಕೊಡ್ತೇನೆ. ಏನಂತ ಇಲ್ಲ, ನಿನ್ನ ಮಗನ ಯಾವ್ದ್ರಾಗ ಹುಡ್ತಾವು ಅವ್ರ ಲಗ್ನದ ವಿಚಾರ ಹೊತ್ತಿಗಾರ ನಾ ಕೊಡ್ತೇನೆ ₹5 ಲಕ್ಷ. ಅಕಸ್ಮಾತ್ ನನ್ನ ಕೈ ಕೊಡೋಕ್ಕಾಗಿಲ್ಲ ಅಂತ ಇಟ್ಕೋ, ನಿನ್ನ ಋಣದಾಗ ಸತ್ತೋಕನೆ ಮರ, ನಾನು ಒಂದು ₹5 ಲಕ್ಷ ನನಗೆ ಕೊಡು, ಇಲ್ಲ ಅನ್ಬೇಡ. ಅಣ್ಣ ಏನ್ ಮಸ್ಕಿರಿ ಮಾಡಕತ್ತೀಯ? 5 ಲಕ್ಷ ಅಣ್ಣ, ₹1-2 ಅಲ್ಲ, ₹5 ಲಕ್ಷ. ಎಲ್ಲಿದ್ ಕೊಡ್ಲಿ ಮರ ನಾನು ನಿಂಗೆ? ಅಲ್ಲೇ ಶಿಲಿಂಗ, ನನಗೊಂದು ₹5 ಲಕ್ಷ ಕಿಮ್ಮತ್ ಇಲ್ಲ ಅನ್ಲಿ ಹಂಗಾರ. ಅಣ್ಣ 5 ಲಕ್ಷ ಕಿಮ್ಮತ್ ಇಲ್ಲ ಅಂತ ಯಾರಂದ್ರ? ಅಲ್ಲ ನೀ ಕೇಳೋದ್ ನೋಡಿ ನಂಗೆ ನಿಜವಾಗ್ಲೂ ವಿಚಿತ್ರ ಆಗತ್ತಪ್ಪ. ಹೆಂಗಿದು ಅಣ್ಣ? ಅಲ್ಲಿ ಕೊಡು, ಇಲ್ಲ ಅನ್ಬೇಡ. ಬ್ಯಾಂಕ್ನಾಗ ಇಟ್ಟಿಲ್ಲ, ಮನೆ ₹8 ಲಕ್ಷ ಇಟ್ಟು ಬಂದೇನೆ ಅಂದಿಲ್ಲ. 5 ಲಕ್ಷ ಕೊಡು, ಮತ್ತೆ ಮುಂದಿನ ವರ್ಷ ಅಡಿಕೆ ಅಕ್ಕವು, ಮತ್ತೆ ಮುಂದಿನ ವರ್ಷ ರೊಕ್ಕ ಬರ್ತದಪ್ಪ. ಅಲ್ಲ ಅಣ್ಣ ಹೆಂಗ್ ನಿನ್ ಪದ್ಧತಿ ಅಂತ? ಪದ್ಧತಿ ಹೆಂಗಂತ ಕೇಳ್ತಿಯಲ್ಲಪ್ಪ. ಒಟ್ಟು ನಿನ್ಗೆ ನನಗಿಂತ ರೊಕ್ಕನ ಮುಖ್ಯ, ಹೌದಿಲ್ಲ? ಹೇಳ್ಬಿಡ, ಅದನ್ನ ಹೇಳ್ಬಿಡಪ್ಪ ಹೋಲಿ. ಅಣ್ಣ ಈಗ ರೊಕ್ಕ ಕೊಡಕತ್ತೆ ಅಂದ್ರ ಗೌರಿನೂ ಬೈಯಾಕ್ ನಿಂದಿರ್ತಾಳ, ಓದಾಡ್ತಾಳ, ನಾ ಏನ್ ಮಾಡ್ಲಿ? ಅಲ್ಲೇ ನಾವಿಬ್ರು ಅಣ್ಣ ತಮ್ಮದ ಗೌರಿನಾಗ ತರ್ತೀನಿ ನೀನು. ನಮ್ಮಿಬ್ರು ಕಷ್ಟ ಸುಖ ನಾವು ಒಬ್ರಿಗೊಬ್ರು ಆಗ್ಬೇಕು. ಗೌರಿ ಏನ್ ಸಂಬಂಧ ಇದಕ್ಕ? ಗೌರಿ ಏನ್ ಸಂಬಂಧ ಅಂದ್ರ ಏನದ ಅರ್ಥ? ಅಲ್ಲಮ್ಮವರ ಗೌರಿ ಏನ್ ಸಂಬಂಧ ಅಂದ್ರೆ ಹೆಂಗಿದೆ ಪದ್ಧತಿ? ನಾನು ಅವ್ರು ಹೇಳ್ತಿಲ್ಲನ್ರಿ ಏನಾಕತಿ ಏನಾಗುದಿಲ್ಲ, ಪ್ರತಿಯೊಂದು ಆಗು ಹೋಗುಗಳನ್ನ ತಿಳ್ಕೊಬೇಕಾಕತಿ, ನಾ ಅದ್ರೊಳಗೆ ಮಾತಾಡ್ಬೇಕಾಕತಿ. ಈಗ ನಾನೇ ನೀವು ಬಂದ ತಕ್ಷಣ ಅನಿಸ್ತು ನಂಗೆ ಏನು ಮಾತಾಡಕ್ ಹೋದ್ರಿ ಇವ್ರು ಅಂತೇಳಿ ಬಂದೆ. ನಾನು ಮಾತಿನ ಕೇಳಿಸ್ಕೊಂಡೆ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ, ನಾ ಕೇಳಿಸ್ಕೊಳ್ಳೇಬೇಕು ಅಂತ ಪರಿಸ್ಥಿತಿನೇ ಐತಿ ಮನೆ ಒಳಗೆ, ಅದಕ್ಕೆ ಕೇಳಿಸ್ಕೊಂಡೆ. ₹5 ಲಕ್ಷ ಅಂತಿರಲ್ಲ ಮಾವರ, ಅದು ಸುಮ್ಮನೆ ಬರ್ತೈತೇನ್ರಿ ₹5 ಲಕ್ಷ? ನೋಡುವ ಗೌರಿ, ನಾವಿಬ್ರು ಅಣ್ಣ ತಮ್ಮ, ಈಗ ಅವ್ನ ಕಷ್ಟಕ್ಕೆ ನಾ ಆತ, ನನ್ನ ಕಷ್ಟಕ್ಕೆ ಅವ ಆತ. ನೀನು ₹5 ಲಕ್ಷ ಸಂಬಂಧ ನೀ ಮಾತಾಡಿ ಸುಮ್ಮನೆ ಕೆಟ್ಟ ಆಬೇಡ. ಹೇಳೋದು ಕೇಳು, ನಾನು ನಮ್ಮ ತಮ್ಮನ ಕಡೆ ಕೇಳಾತೀನಿ, ಅವ ನನಗೆ ಕೊಡ್ತಾನ, ನಮ್ಮಿಬ್ರು ಯಾವಾರ ನೀ ಇದ್ರ ತಲೆ ಹಾಕ್ಕೊಡ್ವಾ. ಮನೆ ಹೆಣ್ಮಕ್ಳು ಹೆಂಗಿರ್ಬೇಕಂದ್ರೆ ಮನ್ಯಾಗ ಏನಾರ ಸಂತಿ ಖಾಲಿ ಆದ್ರೆ ಅಷ್ಟೇ ಕೇಳಿ ನೀನು. ಏನು ಸಂತಿ ಖಾಲಿ ಆದ್ರೂ ಕೇಳು, ಆದ್ರೆ ಬೇರೆ ಯಾವ ವಿಚಾರಕ್ಕೂ ನೀ ತಲೆ ಕೆಡಿಸ್ಕೊಬೇಡವಾ. ಏನಂತಿ ಮಾವರ? ಮನ್ಯಾಗ ಸಂತಿ ಖಾಲಿ ಆದ್ರೆ ಅಷ್ಟೇ ಕೇಳು, ಉಳಿದಿದ್ದಿನ ಸಂಬಂಧ ಇಲ್ಲ ಅನ್ನೋ ಕಾಲ ಹೋತ್ರಿ ಮಾವರ. ಯಾಕಂದ್ರೆ ಒಬ್ಬ ಗಂಡಸ ದುಡಿಲಾರ್ದ ಮನ್ಯಾಗ ಕುಂತಾಗ ಒಂದು ಹೆಂಗಸ ದುಡಿದು ಅವನ್ನ ಸಾಕುವಷ್ಟು ತಾಕತ್ತಿ ಎಲ್ಲ ಹೆಣ್ಮಕ್ಳಿಗೆ ಬಂದ್ಬಿಟ್ಟೈತೆ. ಏನ್ರಿ, ನಾನು ಓದೇನಿ, ನಾನೇನು BCom ಮುಗಿಸೇನಿ, ನಾನೇನು ಕಡಿಮೆ ಓದಿಲ್ಲ, ನನಗೂ ಹೊರಗೋಗಿ ದುಡಿ ತಾಕತ್ತೈತ್ರಿ ಮಾವರ. ಅಂದಮೇಲೆ ಗಂಡ ದುಡ್ದಿದ್ರೊಳಗೆ ನಾ ಕೇಳು ತಾಕತ್ತು ಐತೆ ನನಗೆ. ಸಂತಿ ಖಾಲಿ ಆದ್ರೂ ಕೇಳೋಣಕ್ಕೆ ಇನ್ನು ನೀವು ಅಕ್ಕಗೆ ಮಾತು ಹೇಳಿದ್ರೆ ಹೊಂತತಪ್ಪ. ಪಾಪ ಯಾಕಂದ್ರೆ ಓದಿಲ್ಲ ಬರ್ದಿಲ್ಲ, ಹೊರಗೆ ಹೋಗಿ ₹1 ದುಡಿಯೋ ಶಕ್ತಿ ಅವ್ರಿಗಿಲ್ಲ. ಅವರಾದ್ರೆ ನೀವು ತಂದು ಹಾಕಿದ ಮೇಲೆ ತಿನ್ಬೇಕು, ಹಾಗಾಗಿ ಅವರು ನೀವು ಹೇಳಿದ ಮಾತು ಅವ್ರಿಗೆ ಸೂಟ್ ಆಕೈತಿ. ಹಂಗಾಗಲ್ರಿ ಮಾವರೆ, ವಿಚಾರ ಮಾಡ್ಕೊಬೇಡ್ರಿ ಏನ್ರಿ. ನಾನು ₹5 ಲಕ್ಷ ಈಗ ಕೊಡೋದು ಬೇಡ ಅಂತೇನ್ರಿ ಮಾವರ. ಯಾಕಂದ್ರೆ ಹೌದನ್ವಾ, ₹5 ಲಕ್ಷ ಕೊಡೋದು ಬೇಡ ಅಂತ ನೀನೀಗ ಮೊನ್ನೆ ಈ ಮನೆಗೆ ಬಂದು ನಮ್ಮ ತಮ್ಮನ್ನ ನನ್ನಿಂದ ದೂರನ್ನು ಮಾಡಾಕತ್ತಿ, ಕಂಟ್ರೋಲ್ ಮಾಡ್ತೀಯ ನೀ ಅವನ್ನ. ಹಂಗಾರೆ ಈಗ ನೀ ಹೇಳ್ದಂಗೆ ಇವ ಕೇಳ್ಬೇಕು, ಹೌದೇನ್ಲೇ ಶಿವಲಿಂಗೆ? ಈಗ ನೀನು ಏನ್ ಹೇಳ್ದಂಗೆ ಕೇಳ್ತಿ. ಈಗ ಅಕ್ಕಿ ಕೊಡಬೇಡಂದ್ರೆ ಕೊಡುದಿಲ್ಲ ನೀನು. ಅಣ್ಣನ ಜೀವನ ಯಾಕುಟ್ಟು ಹೋದ್ರು ಅಡ್ಡಿ ಇಲ್ಲ, ಹಾಳ್ಗುಂಡಿ ಬಿದ್ದು ಹೋದ್ರು ಅಡ್ಡಿ ಇಲ್ಲ, ಈಗ ನೀ ಕೊಡಬೇಡಂದ್ರೆ ಕೊಡುದಿಲ್ಲ. ಅಣ್ಣ ಸ್ವಲ್ಪ ಸಮಾಧಾನಲಿ ವಿಚಾರ ಮಾಡು. ಅಲ್ಲಣ್ಣ, ರೂಪಾಯಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕನ್ನೋದು ನೀನು ಒಂಚೂರು ವಿಚಾರ ಮಾಡು. ಹಂಗ ಅನಾಸ್ತಿ ದುಡಿದಿದ್ದನ್ನು ಲಕ್ಷಗಟ್ಲೆ ಕೊಡು ಅಂದ್ರೆ ಹೆಂಗಣ?
ಅಲ್ಲ ಅಣ್ಣನ ಜೀವನ ಯಾಕುಟ್ಟು ಹೋತಂದ್ರೆ ಮಾವರ ಮಾಡ್ಕೊಂಡಿದ್ ನೀವ ನಿಮ್ಗೆ ಯಾರು ಅಲ್ಲ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ನಾ ತಲೆ ಹಾಕ್ತೀನಿ ಅಂತ ಬೇಜಾರಾಗಬೇಡ್ರಿ. ಇದು ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಆದರೆ ಈಗ ನಾನು ಮಾತಾಡಲೇಬೇಕಾ ಹಂಗಾಗೈತೆ ಅಷ್ಟೇ. ಬೇಜಾರು ಮಾಡ್ಕೋಬೇಡ್ರಿ ಮಾವರ. ಮತ್ತೆ ಅಲ್ಲ ಎಕ್ಕಟ್ಟು ಹೊಂಟೈತಿ ಅಂದ್ರೆ ಎಕ್ಕಟ್ಟು ಹೋಗುವಂಗೆ ಮಾಡ್ಕೊಂಡಿದ್ದು ನೀವು ಯಾಕೆ ಆಕಿನ್ನದು ಈ ವಯಸ್ಸಿನಾಗ ಮದುವೆ ಮಾಡ್ಕೊಳಕ್ಕೆ ಹೋದ್ರಿ ಮಾವರ? ಹಂಗೆ ಮಾಡ್ಕೊಂಡಿದ್ದಕ್ಕೆ ಇಂಥ ಪರಿಸ್ಥಿತಿ ಎಲ್ಲ ಬಂದಿದ್ದೆ. ಸ್ವಲ್ಪ ವಿಚಾರವಾಗಿ ನಡ್ಕೋಬೇಕಾಕತಿ. ಕೆಲವೊಂದು ತಪ್ಪುಗಳು ಅದಾವಲ್ರಿ ಮಾವರ, ಅದು ತಪ್ಪುಗಳು ನಾವು ಮಾಡೇವಿ, ಅದನ್ನು ಗೊತ್ತಿದ್ದು ಮಾಡೇವಿ ಅಂದಮೇಲೆ ಅದನ್ನು ನಾವೇ ಸರಿಪಡಿಸ್ಕೋಬೇಕಾಕತಿ. ಕೈ ತಪ್ಪಿ ಆಗಿರೋ ತಪ್ಪುಗಳಿಗೆ ಎಲ್ಲರೂ ಬರ್ತಾರೆ ಸರಿಪಡ್ಸಕ್ಕೆ. ಕೆಲವೊಂದು ತಪ್ಪುಗಳನ್ನ ಗೊತ್ತಿದ್ದು ಅನವಶ್ಯಕವಾಗಿ ಮಾಡ್ಕೊಂಡಿರೋಂಥ ತಪ್ಪುಗಳನ್ನ ನಾವೇ ಸರಿ ಮಾಡ್ಕೋಬೇಕಾಕತ್ರಿ ಮಾವರ. ಅಲ್ಲ ನಿಮ್ಮದು ಹೊಲನೇ ಒತ್ತಿ ಹಾಕ್ರಿ, ಹೊಲ ಒತ್ತಿ ಹಾಕ್ರಿ. 5 ಲಕ್ಷ ಯಾಕೆ 10 ಲಕ್ಷ ಬರ್ತೈತಿ. ಪತ್ರ ಒಯ್ದಿಟ್ರೆ ಈಗ ರೊಕ್ಕ ಸಿಗ್ತೈತಿ. ತೊಗೊಂಡು ಕೊಡ್ರಲ್ಲ, ಕೊಟ್ಟು ನಿಮ್ಮ ಮಗ ಬಿಸ್ನೆಸ್ ಮಾಡಿ ದುಡ್ದಿಂದ ನಮಗೆ ಕೊಡ್ತೀನಿ ಅಂದ್ರಲ್ಲ, ಅವಾಗ ಬಿಡಿಸ್ಕೊಂಬಿಡ್ರಿ ಹೊಲನ. ನೋಡ್ದೇನ್ಲೇ ನೀನು ಹೆಂಗೆ ಮಾತಾಡೋ ಮಾತು ಕೇಳಿದಿ? ಆಯ್ತು ಮಗನ, ಆಯ್ತು. ಅದ 5 ಲಕ್ಷ ರೂಪಾಯಿ ಮ್ಯಾಗ ಇರು ನೀನು ಏನ. ಆಗಲಿ, ನನಗೆ ಗೊತ್ತೈತಿ ಹೆಂಗೆ ನನ್ನ ಜೀವನ ಸರಿ ಮಾಡ್ಕೋಬೇಕಂತ ನಂಗೆ ಗೊತ್ತೈತಿ. ಹೊಲ ಒತ್ತಿ ಹಾಕಿ ನಾನು ಆಕಿಗೆ ರೊಕ್ಕ ಕೊಡೋದೇನಿತ್ತು ಕೊಡ್ತೀನಿ ಆತಾ. ಪಾಪ ಅಣ್ಣ ಭಾಳ ಬೇಜಾರು ಮಾಡ್ಕೊಂಡು ಹೋದ. ಅಲ್ಲಿ ಮನ್ಯಾನ ಸಂಬಂಧಗಳಿಗಿಂತ 5 ಲಕ್ಷ ರೂಪಾಯಿ ದೊಡ್ಡದ. ರೀ ಏನು ಮಾತಾಡಿದ್ರ ಅಂತೇಳಿ ನಿಮ್ಗೆ ಗೊತ್ತಾ? ಅಲ್ಲಿ ನಿಮ್ಮ ಅತ್ತಿಗೆಮ್ಮ ಈ ಮನಿಗಳಿಗೆ ಗೋಡಿಗೆ ಕಿವಿ ಅಂಟಿಸ್ಲೇನ ಅನ್ನಂಗಾಗೈತೆ ನನಗೆ. ಯಾಕಂದ್ರೆ ಎಲ್ಲಿ ಯಾರು ಏನು ಮಾತಾಡ್ತಿದಾರ ಅಂತ ನನಗೆ ತಿಳಿವಲ್ತು. ಎಲ್ಲ ಸುತ್ತರ್ಕೊಂಡು ನಮಗೆ ಬರ್ತಾದವು ಗೊತ್ತಾ? ಏನಂದ್ಲು ಗೊತ್ತಾ ನಿಮ್ಮ ಅತ್ತಿಗೆಮ್ಮ? 5 ಲಕ್ಷ ರೂಪಾಯಿ ಅಲ್ಲ 10 ಲಕ್ಷ ರೂಪಾಯಿ ಬೇಕಾದ್ರೂ ಕೊಟ್ಕೊ ನಿಮ್ಮ ತಮ್ಮಂದು, ಆದರೆ ನನ್ನ ಆಸ್ತಿ ಒಳಗೆ ರೂಪಾಯಿ ನಾನು ಆ ಕಡೆ ಹೋಗಕ್ಕೆ ಬಿಡೋದಿಲ್ಲ ಅಂತಂದ್ರೆ. ಅಂದರೆ ಅವರು ದುಡಿದು ಸಂಪಾದನೆ ಮಾಡಿರೋ ಅವ್ರ ಭಾಗಕ್ಕೆ ಬಂದಿರೋ ಆಸ್ತಿಗೆ ಮಾತ್ರ ಅವರಿಗೆ ಬೆಲೆ ಗೊತ್ತು, ಅದಕ್ಕೆ ಮಾತ್ರ ಬೆಲೆ ಐತಿ. ನಾವು ದುಡ್ದಿದ್ದು ಹರಾಮದ ರೊಕ್ಕ ಹೌದಿಲ್ಲ? ಯಾಕೆ ಬೇಕಾದ್ರೂ ಯಾರು ಬೇಕಾದ್ರೂ ಖರ್ಚು ಮಾಡ್ಬೋದು. ಹೆಂಗೈತೆ ನೋಡಿದ್ ಲೆಕ್ಕ. ನಾವು ಹಾಳಾಗಿ ಹೋದ್ರೂ ಅಡ್ಡಿ ಇಲ್ಲ, ಅವ್ರಿಗೆ ಅದ್ರ ಚಿಂತಿಲ್ಲ, ಅವ್ರು ಚಲೋ ಇರ್ಬೇಕನ್ನೋದು ಅಲ್ಲ. 5 ಲಕ್ಷ ರೂಪಾಯಿ ನೀವು ಕೊಡಲೇಬೇಕಂತ ಯಾಕೆ ಅನ್ಕೊಳಕತ್ತೀರಿ? ಅವ್ರು ನಮ್ಮನ್ನ ರಿಕ್ವೆಸ್ಟ್ ಮಾಡೋದಕ್ಕೂ ವಾಪಸ್ ಕೊಡ್ತೇನೆ ಅನ್ನೋದಕ್ಕೂ ಅಧಿಕಾರಲೇ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಐತಿ. ನೀವು ಈ ವಿಚಾರದಾಗ ಮಾತಾಡಬೇಡ್ರಿ. ನೋಡ್ರಿ, ನಿಮಗೆ ನಾಳೆ ಏನೇ ಹೆಚ್ಚು ಕಮ್ಮಿ ಆಗಲಿ ಏನೇ ಆಗಲಿ, ನಾನು ಸಾಯ ತನಕ ನಿಮ್ಮ ಜೊತೆಗೆ ಇರ್ಬೇಕಾದಕ್ಕೆ, ನೀವು ನನ್ನ ಜೊತೆಗೆ ಇರಬೇಕಾದಿದ್ದು. ತಲೆ ಕೆಡಿಸ್ಕೋಬೇಡ್ರಿ, ಸುಮ್ಮನಿರ್ರಿ. ಅಣ್ಣ ತಮ್ಮ ಬೆಳಿತ ದಾಯದಿಗಳು ಅಂತೇಳಿ ಗಾದಿ ಮಾತೇ ಐತಿ. ಏನು ಇವತ್ತು 5 ಲಕ್ಷ ಕೇಳ್ತಾರೆ, ನಾಳೆ 10 ಲಕ್ಷ ಕೇಳ್ತಾರೆ. ಕೂಸು ಹುಟ್ಟಿನ ಸಾಲಿಗೆ ಸೇರಿಸ್ಬೇಕು. ಈಗ ಈ ಮಕ್ಕಳನ್ನ ಓದ್ಸಕ್ಕೆ ನೀವು ರೊಕ್ಕ ಕೊಟ್ಟಿದ್ದಾತ, ಇನ್ನು ಆ ಕೂಸು ಹುಟ್ಟೋದಕ್ಕೂ ನೀವು ರೊಕ್ಕ ಕೊಡ್ಬೇಕಾಕತಿ. ಬಾಯಿ ಮುಚ್ಕೊಂಡಿರ್ರಿ, ನೀವು ಕೊಡಕ್ಕೆ ಹೋಗ್ಬೇಡ್ರಿ. ಕಷ್ಟಪಟ್ಟು ಹೊಲದಾಗ ನೀರು ಹಾಸಿ ಅದಕ್ಕೆ ಬೇಸಾಯ ಮಾಡಿಸಿ ಔಷಧ ಹೊಡಿಸಿ ಕೊನೆ ತೆಗಿಸಿ ಅದನ್ನು ಕಷ್ಟಪಟ್ಟು ಅಡಿಕೆ ಸುಲಿಸಿ ಮಂಡಿಗೆ ತೊಗೊಂಡು ಹಾಕಿ ಸುಲಿದು ದುಡಿಮೆ ಮಾಡಿದ್ ನೀವು ವಿನಾಕಾರಣ 5 ಲಕ್ಷ ರೂಪಾಯಿ. ನೀವು ಒಂದು ದಿನ ಮೊನ್ನೆ 2 ದಿನ ಜ್ವರ ಬಂದು ಮಕ್ಕೊಂಡ್ರೆ ನಿಮ್ಮ ತೋಟಕ್ಕೆ ನೀರು ಸತಿಗೆ ಬಿಟ್ಟಿಲ್ಲ ಇವರು. ತಮ್ಮ ಹೊಲಕ್ಕೆ ಹೋಗಿ ನೀರು ಬಿಡೋದು, ಮನೆಗೆ ಬಂದ್ಬಿಡೋದು, ಇಲ್ಲ ಆಕಿ ಮನೆಯಾಗ ಹೋಗಿ ಇದ್ದು ಬಿಡೋದು. ಇಷ್ಟೇ ಮಾಡಿರೋದು ಏನು. ಅವಾಗ ಇವರಿಗೆ ನಮ್ಮ ತಮ್ಮನ ತೋಟಕ್ಕೆ ಹೋಗ್ಬೇಕು, ನೀರು ಬಿಡ್ಬೇಕು, ಅವ್ಗೆ ಆರಾಮಿಲ್ಲ ಅನ್ನೋದು ತಲೆಯಾಗ ಬರಲಿಲ್ಲ. ಇದು ಮಾತ್ರ ತಲೆಯಾಗ ಬಂತಾನ. ನೀರು ಸುರಿದಾರ ಆಕಿಗೆ ಯಾವಕ್ಕಿಗೆ ಒಯ್ದು ರೊಕ್ಕನ ಯಾಕೆ ರೀತಿಲಿ ಕೆಡಿಸ್ಕೊಂತೀರಿ? ಅವಾಗ ಅವಾಗ ಇಂಜಿನಿಯರಿಂಗ್ ಕಲಿತಾದನಂತ ರೊಕ್ಕ ಕೊಡ್ತಿದ್ರಲ್ಲ, ಅಯ್ಯ ನಮ್ಮ ತಮ್ಮಂಗೆ ತ್ರಾಸಕತ್ತಡಿ, ನಾ ಯಾವಕ್ಕಿಗೆ ರೊಕ್ಕ ಸುರಿತಾ ಇದೀನಿ, ನಾ ಒಯ್ದು ನನ್ನ ಮಗ್ಗ ಕೊಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ, ಈಗೂ ಅನ್ನಿಸ್ತಿದ್ದಿಲ್ಲ. ಕುತ್ತಿಗೆಗೆ ಬಂತು, ಮನ್ಯಾಗ ಎಲ್ಲರಿಗೂ ಗೊತ್ತಾತು ಅನ್ನೋ ಕಾರಣಕ್ಕೆ ಹೆದರ್ಯಾರ ಅವ್ರಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವ ರೀಸನ್ನೂ ಇಲ್ಲ. ಏನು ಸ್ವಲ್ಪ ಸುಮ್ಮನಿರಿ, ಪ್ರಾಕ್ಟಿಕಲಾಗಿ ವಿಚಾರ ಮಾಡಿರಿ. ದುಡ್ಡಿದ್ರೆ ದುನಿಯಾ ಅಷ್ಟೇ. ಇದೇ ನೀವು ಮಾಡಿ ಏನಾರು ರೊಕ್ಕ ಕೇಳಕ್ಕೆ ಹೋಗ್ರಿ, ರೂಪಾಯಿ ಕೊಡ್ತಿದ್ದಿಲ್ಲ. ಏನು ಸ್ವಲ್ಪ ಸುಮ್ಮನಿರ್ರಿ. ಇದೇ ಕಾರಣಕ್ಕೆ ಬ್ಯಾರೆ ಹೋಗೋಣ ಅಂತ ಹೇಳಿದೆ. ನೀವು ನನ್ನ ಮಾತು ಕೇಳಲಿಲ್ಲ, ಇನ್ನೂ ಇಲ್ಲೇ ಇರ್ರಿ. ಅದು ಏನೇನು ಅನ್ಭವಿಸ್ರಿ. ನನ್ನ ಮಾತು ಕೇಳಿ ಅವತ್ತೇ ಇರೋ ಹೊಲದಾಗ ಮನೆ ಕಟ್ಕೊಳಕ್ಕೆ ಚಾಲು ಮಾಡಿದ್ವಿ ಅಂದ್ರೆ ಬಿಡು, ಅವರೇ ಮನೆ ಕಟ್ಟಕತ್ತಾರೆ, ಎಲ್ಲಿಂದ ಕೊಡ್ತಾರೆ ನಮ್ಗೆ ರೊಕ್ಕ ಅಂತ ಅವ್ರು ಕೇಳ್ತಿದ್ದಿಲ್ಲ, ಈ ಮಕ್ಕ ಕೇಳ್ತಿದ್ದಿಲ್ಲ. ನಾ ಈಗಲೂ ಹೇಳ್ತಾ ಇದೀನಿ, ಕಾಲ ಮಿಂಚಿಲ್ಲ ನಡ್ರಿ. ಮೊದ್ಲು ಹೋಗಿ ದೊಡ್ಡಮ್ಮರ ಹತ್ರ ಹೇಳ್ಬರ್ರಿ, ನಾವು ಬೇರೆ ಮನೆ ಹೊಲದಾಗ ಕಟ್ಕೋತೇವೆ ಅಂತೇಳಿ. ಏನು ರೊಕ್ಕ ತೆಗೀರಿ, ಮನೆ ಕಟ್ಟಕ್ಕೆ ನಡ್ರಿ ಅಷ್ಟೇ. ಕಷ್ಟ ಸುಖ ಅಂದ್ರೆ ಅಣ್ಣ ತಮ್ಮಗಳು ಇವರೆಲ್ಲರೂ ಬೇಕಾಕರ್ಲಿ ನಾಳೆ ನಮಗ. ಇವ್ರ ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನೋಂಥ ಜನ ಇವ್ರು ನಮ್ಮ ಕಷ್ಟಕ್ಕೆ ಅಕ್ಕಾರ. ಭ್ರಮೆದಾಗಿರ್ಬೇಡ್ರಿ. ಇನ್ನೂ ಅವ್ರು ಅದಾರಲ್ಲ ಶಾಂತ ದೊಡ್ಡವರ, ಅವ್ರು ಚಲೋ ಅದಾರ, ಒಪ್ಕೊಂತೀನಿ. ಅವ್ರ ಮನೆಯವ್ರು ಚಲೋ ಅದಾರ, ಅವ್ರು ಯಾವತ್ತಾರ ನಮ್ಮ ಕಷ್ಟಕ್ಕೆ ಆಗ್ಬೋದು ಹೊರತು ಇವ್ರು ಆಗಂಗಿಲ್ರಿ. ಅವರು ರೊಕ್ಕ ಕೇಳಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಚಲೋ ಅದಾರ ಅನ್ನಂಗಿಲ್ಲ, ನ್ಯಾಯ ನೀತಿ ತಿಳಿದು ಮಾತಾಡ್ತಾರ. ಏನು ಹೋಗ್ಲಿ ಬಿಡ್ರಿ, ರೊಕ್ಕ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ನಮ್ಮ ಕಷ್ಟಕ್ಕೆ ಬರಲಿಲ್ಲ ಅಂದ್ರೆ ಬೇಡ, ರೊಕ್ಕ ಕೊಟ್ಟು ಅಷ್ಟೇ ಸಂಬಂಧನ. ರೊಕ್ಕ ಕೊಡಲಿಲ್ಲ ಅಂದ್ರೆ ಏನೂ ಅಲ್ಲನ. ನೀವು ಸುಮ್ಮನಿರ್ರಿ, ನನ್ನ ಮಾತು ಕೇಳ್ರಿ, ನೀವು ತಲೆ ಕೆಡಿಸ್ಕೋಬೇಡ್ರಿ ಇದಕ್ಕೆಲ್ಲ.